ಸಂವಿಧಾನ ಬಳಗ ಅಧ್ಯಕ್ಷರಾದ ಜಯಕಾಂತ ಚಾಲುಕ್ಯರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಉಪಾಧ್ಯಕ್ಷರಾದ ಕಣಿವೆ ರಾಮು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಜಯಚಂದ್ರರವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಯಕಾಂತರವರು ಛಲವಾದಿ ನಾರಾಯಣಸ್ವಾಮಿರವರು ದಲಿತ ನಾಯಕರನ್ನು ಹೀಯಾಳಿಸಿ ಮಾತನಾಡಿರುವುದನ್ನು ನೀವು ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ದಲಿತ ಸಂಘಟನೆಗೆ ಮುಖಂಡರು, ನಮಗೆ ನೋವಾಗಿದೆ, ಕೀಳಾಗಿ ಮಾತನಾಡುವುದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ನೀವು ಕೂಡ ದಲಿತ ಮುಖಂಡರು ಕೂಡಲೇ ಕ್ಷಮೆಯಾಚಿಸಬೇಕು. ಪತ್ರಿಕಾಗೋಷ್ಠಿ ಕರೆದಿದ್ದೀರಿ, ಏನ್ ಸರ್ ಉದ್ದೇಶ? ದಲಿತರನ್ನ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಅಂತಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮುತ್ತಿಗೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಸೇರಿದ ಉದ್ದೇಶ ದಲಿತ ನಾಯಕರಿಗೆ ಯಾರಿಗೇ ಅನ್ಯಾಯ ಆದರೂ ಕೂಡ ದಲಿತ ಸಂಘಟನೆಗಳು ಅವ್ರ ಪರ ನಿಲ್ತವೆ ಅಂತ ಎಚ್ಚರಿಕೆ ಗಂಟೆ ಬಾರಿಸ್ತೀವಿ. ನಾಳೆ ಛಲವಾದಿ ನಾರಾಯಣಸ್ವಾಮಿಯವರೇ, ನಿಮಗೂ ಕೂಡ ಅನ್ಯಾಯ ಆದರೆ ದಲಿತ ಸಂಘಟನೆಗಳೇ ಬರಬೇಕೇ ಹೊರತು ಇನ್ಯಾರು ನಿಮ್ಮ ಪರ ನಿಲ್ಲಲ್ಲ. ಇದು ನೆನಪಲ್ಲಿರಲಿ. ನೀವು ಯಾರಿಗೆ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ, ನಿಮ್ಮ ಪರ ಮಾತಾಡಬೇಕಾದ್ರೆ ಅದನ್ನು ಸಾಬೀತುಪಡಿಸ್ಬೇಕು. ದಯವಿಟ್ಟು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀರಿ. ಇನ್ನೊಂದು ಮಾತು ಹೇಳಿದ್ದೀರಿ, ಮಹದೇವಪ್ಪರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ SCP-TSP ಯೋಜನೆಯ ಹಣವನ್ನು ಗ್ಯಾರಂಟಿ ಸ್ಕೀಮ್ಗೆ ತಗೊಂಡಿದ್ದಾರೆ ಅಂತ ಸ್ವಾಗತಿಸ್ತೀನಿ ನಾನು ನಿಮ್ಮ ಮಾತನ್ನು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಮಹದೇವಪ್ಪರನ್ನ ಕೇಳಿದ್ದೀವಿ, ಸರ್ಕಾರನ ಕೇಳಿದ್ದೀವಿ. ನೀವು ನಮ್ಮ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ನಮ್ಮ ಸಮುದಾಯ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಸ್ವಾಮಿ, ವಿಧಾನಸೌಧದಲ್ಲಿ ನಿಮ್ಗೊಂದು ಸ್ಥಾನ ಇದೆಯಲ್ಲ, ಸಾಮ್ಯಲ್ಲಿ ತಾವು ಒಬ್ರು ಆಗಿದ್ದೀರಲ್ಲ, ನೀವ್ಯಾಕೆ ಧರಣಿ ಕೂರ್ಲಿಲ್ಲ? ವಿರೋಧ ಪಕ್ಷದಲ್ಲಿ ಇದ್ರಲ್ಲ BJP ಅವರು, ನೀವು ಎಷ್ಟು ದಿನ ಧರಣಿ ಕುಂತು ನನ್ನ ಜಾತಿಗೆ ಅನ್ಯಾಯ ಆಯ್ತಾ ಇದೆ, ಅದನ್ನು ಮಾಡಬಾರ್ದು, ನೀವೇನು ಗೆಣಿಸ್ಕಿಳ್ತಾ ಇದ್ರ? ನೀವೇ ಕೇಳ್ಬೋದಿತ್ತಲ್ಲ. ಇಡೀ ದಲಿತ ಸಮಾಜ ನಿಮ್ಮ ಹಿಂದೆ ನಿಂತ್ಕೊತಿತ್ತು. ನಮಗೊಬ್ಬ ಹೊಸ ನಾಯಕ ಉದ್ಭವ ಆದ ಅಂತ ಸ್ವಾಗತಿಸ್ತಿದ್ವಲ್ಲ. ನಾವು ಆ ವಿಚಾರದಲ್ಲಿ ರಾಜಿನೇ ಇಲ್ಲ. ಇವತ್ತು ಅವಕಾಶ ಇದೆ, ಇನ್ನೂ 2 ವರ್ಷ ಅಧಿಕಾರ ಇದೆ. ಇವತ್ತು ಆ ಹಣನ ನಮ್ಮ ಜನಕ್ಕೆ ತರಿಸ್ಕೊಡೋಕ್ಕೆ ನಾಯಕತ್ವ ನೀವೇ ವಹಿಸ್ಕೊಳ್ಳಿ, ನಿಮ್ಮ ಹಿಂದೆ ನಾವು ನಿಲ್ತೀವಿ. ಆದರೆ ನಮ್ಮವರೇ ಆಗಿದ್ಕೊಂಡು ನೀವು ನನ್ನ ಜಾತಿ ಸಂಘಟನೆ ಈಗಾಸ್ ಮಾತಾಡೋದಲ್ಲ, ಅದನ್ನು ಖಂಡಿಸ್ತೀವಿ. ಸರ್, ಇವತ್ತು ಇದೇ ಛಲವಾದಿ ನಾರಾಯಣಸ್ವಾಮಿಯವರು ಕಾಂಗ್ರೆಸ್ಸಲ್ಲಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಒಡನಾಟ ಇತ್ತು. ಇವತ್ತು ವಿರೋಧ ಪಕ್ಷ ಆದ ತಕ್ಷಣ ದಲಿತರು ಮೇಲೆ BJP ಓಲೈಸಕ್ಕೆ ಖರ್ಗೆ ಅವರನ್ನು ಟೀಕೆ ಮಾಡೋದು ಎಲ್ಲ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಟೀಕೆ ಮಾಡೋದು. ಆ ವಿಚಾರ ಮಾಧ್ಯಮದವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ, ನಮ್ಮ ದಲಿತರು ಗಮನಿಸ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮಹದೇವಪ್ಪ ಸಾಹೇಬ್ರನ್ನ ಟೀಕ್ಸೋದು ಬಿಟ್ರೆ ಬೇರೆ ಯಾರನ್ನೂ ಟೀಕಿಸ್ತಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ ನೀವು. ಅವ್ರು ಏನಿದ್ರು ನೀನು ನಿಮ್ಮ ಜನನ ಭಯಕ್ಕೆ ಇಟ್ಕೊಂಡಿದ್ದೀವಿ, ನೀನು ಅದಕ್ಕೆ ವಿರೋಧ ಪಕ್ಷ ಕೊಟ್ಟಿದ್ದೀವಿ. ನೀವು ಇವ್ರನ್ನ ಮಾತ್ರ, ಪ್ರಿಯಾಂಕ ಖರ್ಗೆ ಇಂಥವ್ರನ್ನ ಮಾತ್ರ ಬೈಕೊಂಡಿರೋ ನೀವು, ನಮ್ಮವ್ರು ಯಾರು ಟಚ್ ಮಾಡಬೇಡ ಅಂತ ಹೇಳಿದ್ದಾರೆ. ಆ ಥರ ಇದ್ದಿದ್ರೆ ಇವರು ಬೇರೆ ಜನಾಂಗದವ್ರನ್ನ ಪ್ರಶ್ನೆ ಮಾಡಬೇಕಿತ್ತು. ಯಾವತ್ತಾರು ಒಂದು ಹೇಳಿಕೆ ಬೇರೆಯವ್ರ ವಿರುದ್ಧ ಮಾತಾಡಿದ್ದಾರೆ ಇವರು ನಿಜವಾದ ಕೈಗೊಂಬೆ ಆಗಿರ್ತಕ್ಕಂಥವ್ರು. ಇವ್ರಿಗೆ ಆ ಶಕ್ತಿ ಇವತ್ತು ವಿರೋಧ ಪಕ್ಷದಲ್ಲಿದ್ದಾಗ SCP-TSP ಹಣವನ್ನು ದುರ್ಬಳಕೆ ಮಾಡ್ಕೊತವ್ರೆ, ಗ್ಯಾರಂಟಿ ಯೋಜನೆಗೆ ತಗೋತವ್ರೆ ಅಂತಂದಾಗ ಇವರು ಧರಣಿ ಕೂತಿದ್ರೆ ಅದು ಸಾರ್ಥಕ ಆಯ್ತಿತ್ತು. ಈ ಹಿಂದೆ ಪಾರ್ಲಿಮೆಂಟಲ್ಲಿ ದೇವೇಗೌಡರು ಒಬ್ಬರು ಇದ್ರು, ರೈತರ ತೆರಿಗೆ ಹಣ, ರಾಸಾಯನಿಕ ಗೊಬ್ಬರದ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂದಾಗ ಪಾರ್ಲಿಮೆಂಟಲ್ಲಿ ಅವರೊಬ್ಬರೇ ಧರಣಿ ಕೂತರು, ಬಟ್ ಟ್ಯಾಕ್ಸ್ನ ತೆಗೆದ್ರು. ಇವತ್ತಿಗೂ ಕೂಡ ರಸಗೊಬ್ಬರದ ಮೇಲೆ ಟ್ಯಾಕ್ಸ್ ಇಲ್ಲ. ಆ ಕೀರ್ತಿ ಅವರೊಬ್ಬರಿಗೆ ಸಿಕ್ಕದೆ. ಅಂಥ ಕೆಲಸ ನೀವೊಬ್ಬರೇ ಧರಣಿ ಕುಂತ್ಕೊಳ್ಳೋರಿ, ನನ್ನ ಜನದ ಪರವಾಗಿ ಜನಾಂಗದ ನಾಯಕರಾಗ್ತಿದ್ರಲ್ಲ. ಇವತ್ತು ಒಂದು ಸರ್ಕಾರ ನಡೆಸೋದು, ಸರ್ಕಾರ ಹೊಂದಾಣಿಕೆಯಾಗಿ ಹೋಗೋರೆ. ಅದ್ರ ಬಗ್ಗೆ ಮಹದೇವಪ್ಪರಿಗೆ ನಮ್ಮದು ಕೂಡ ಅಸಮಾಧಾನ ಇದೆ, ಈ ಜಾತಿದು ಕೂಡ ಅಸಮಾಧಾನ ಇದೆ. ನನ್ನ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೋ ವಿಚಾರದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೀರಿ. ಅದನ್ನು ನೀವ್ಯಾಕೆ ಕೇಳಿಲ್ಲ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ